ಹಾಯ್. ಇವತ್ತು ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ. ಇವತ್ತೊಂದು ಪುಟ್ಟ ರೋಗನ ಮಾಡೋಣ ಅಂತ ಅನ್ಕೊಂಡಿದೀನಿ. ಸುಮಾರು ದಿನ ಆಗಿತ್ತು. ಪೃಥ್ವಿ ಹತ್ರ ಹೇಳ್ತಾ ಇದ್ದೆ ನುಗ್ಗೆ ಸೊಪ್ಪು ತಂದ್ಕೊಡುವ ಅಂತ ಹೇಳಿ. ಅಂತೂ ಇವತ್ತು ತಂದ್ಕೊಟ್ಟಿದ್ದಾನೆ. ಯಾಕೆಂದ್ರೆ ನಾನು ಬ್ಲಡ್ ಡೊನೇಟ್ ಮಾಡ್ಬೇಕು ಅಂತ ಆಸೆ ಆಯ್ತು. ಸೊ ಹಾಗಾಗಿ ಹಾಸ್ಪಿಟ್ಲಿಗೆ ಹೋದೆ. SB ಟೆಸ್ಟ್ ಮಾಡ್ಬೇಕಲ್ಲ, ಯಾಕಂದ್ರೆ 12.5 ಮೇಲ್ ಇದ್ರೆ ಮಾತ್ರ ನಮ್ಮ ಬ್ಲಡ್ ಅನ್ನ ಇನ್ನೊಬ್ರಿಗೆ ನಾವು ಡೊನೇಟ್ ಮಾಡ್ಬೋದು, ಇಲ್ಲಾಂದ್ರೆ ತಗೊಳಲ್ಲ. ಹಾಗಾಗಿ ಫಸ್ಟ್ ಟೆಸ್ಟ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಹೋದ್ರೆ ಅಲ್ಲಿ ನೋಡಿದ್ರೆ ನಂದು 8.5 ಇರೋದು ಅಷ್ಟೇನೆ. ಆಮೇಲೆ ಅವ್ರು ತಮಾಷೆ ಮಾಡಿದ್ರು, ಮೇಡಮ್ ನಿಮ್ಗೇನೆ ಕೊಡ್ಬೇಕಲ್ರಿ ಬ್ಲಡ್, ನೀವೇನು ಬೇರೆಯವ್ರಿಗೆ ಕೊಡೋದು ಅಂತ ಅಂದ್ರು. ಓ ಹೌದಾ, ಇರ್ಲಿ ಸರ್, ನೋಡೋಣ, ನಾನ್ ಸ್ವಲ್ಪ ಫುಡ್ ಅದು ಇದೆಲ್ಲ ತಗೊಂಡು HP ಲೆವೆಲ್ ಜಾಸ್ತಿ ಮಾಡ್ಕೊಂಡ್ ಬರ್ತೀನಿ ಅಂತ ಅಂದೆ. ಆಮೇಲೆ ಈ ನುಗ್ಗೆ ಸೊಪ್ಪು ಏನಿದೆ ಅಲ್ವಾ, ಇದು ಹಿಮೋಗ್ಲೋಬಿನ್ ಜಾಸ್ತಿ ಮಾಡೋಕೆ ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು. ತುಂಬಾ ಬೇಗ ನಮ್ಗೆ ಇದು HP ಲೆವೆಲ್ ಜಾಸ್ತಿ ಮಾಡುತ್ತೆ. ಈಗ ಮೆಡಿಸಿನ್ ಎಲ್ಲ ಇದೆ, ಮೆಡಿಸಿನ್ ಎಲ್ಲ ತಗೋಬಾರ್ದು, ಅಷ್ಟು ಒಳ್ಳೇದಲ್ಲ. ಫುಡ್ ಅಲ್ಲೇ ನಾವು ಅದನ್ನ ಕಂಟ್ರೋಲ್ ಮಾಡಿದ್ರೆ ಒಳ್ಳೇದು. ಕಂಟ್ರೋಲ್ ಅಂತೀನಿ, ಜಾಸ್ತಿ ಮಾಡ್ಕೊಂಡ್ರೆ ಒಳ್ಳೇದು. ಇದನ್ನ ಇವಾಗ ಒಣಗಾಕ್ಬಿಟ್ಟು, ಬಿಸಿಲು ಹೆಂಗೂ ಇದೆ, ಒಣಗಾಕ್ಬಿಟ್ಟು ಚೆನ್ನಾಗಿ ಅದ್ರ ಚಟ್ನಿ ಪುಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ. ಪಲ್ಯ ಕೂಡ ಮಾಡ್ಬೋದು. ದಿನಾ ಪಲ್ಯ ಹೆಂಗ್ ಮಾಡುದು, ಈಗ ನಮ್ಮನೇಲಿ ಇಲ್ಲ ಇದು ನುಗ್ಗೆ ಸೊಪ್ಪು, ಬೇರೆ ಕಡೆಯಿಂದ ತರಿಸ್ಬೇಕು. ಇವತ್ತೊಂದಿನ ಬೇಕಾದ್ರೆ ಮಾಡ್ಬೋದು, ಮತ್ ದಿನ ತಿನ್ನೋಕು ಚೆನ್ನಾಗಿರಲ್ಲ ಅಷ್ಟು. ಚಟ್ನಿ ಪುಡಿ ಆದ್ರೆ ಊಟದ ಜೊತೆಗೆ ಸ್ವಲ್ಪ ಸೈಡಲ್ಲಿ ಹಾಕೊಂಡು, ಅಥವಾ ದೋಸೆಗೂ ಚಪಾತಿ ಇದಕ್ಕೆಲ್ಲ ಹಾಕೊಂಡು ತಿಂತಾನೆ ಇರ್ಬೋದು. ಅದಕ್ಕೆ ಚಟ್ನಿ ಪುಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಬಿಡ್ಸ್ಕೊತಾ ಇದ್ದೆ. ಹಾಗೆ ರಾಮ್ ಇಷ್ಟೊತ್ತು ಮಲ್ಕೊಂಡಿದ್ದ. ಇವಾಗ ಎದ್ದ. ಅವನಿಗೆ ಮೊಸರು ಅಂದ್ರೆ ತುಂಬಾನೇ ಇಷ್ಟ. ಮೊಸರು ಹಾಕೊಡು ಅಮ್ಮ ಅಂತ ಹಾಕೊಡು ಅಂತ ಇದ್ದ, ಹಾಕೊಟ್ಟೆ, ತಿಂತಾ ಕೂತಿದ್ದಾನೆ. ಇವತ್ತಿನ ಲೋಗಲ್ಲಿ ಆಕ್ಚುಲಿ ನಾನು ನಮ್ಮ ಟೊಮೆಟೊ ಸಸಿ ಬಗ್ಗೆ ಹೇಳ್ತೀನಿ. ಅಂದ್ರೆ ಟೊಮೆಟೊ ನಾವು ಬೆಳೆದಿದ್ವಲ್ವಾ, ತುಂಬಾ ದಿನ ಆಯ್ತು. ನಾನು ಯಾವಾಗ ಅದು ಚಿಕ್ಕದಿರ್ಬೇಕಾದ್ರೆ ನಾವು ಸಸಿ ಹಾಕ್ಬೇಕಿದ್ರೆ ಒಂದಿಷ್ಟು ವಿಡಿಯೋ ಮಾಡಿದ್ದೆ ಅಷ್ಟೇನೆ. ಸುಮಾರು ಜನ ಕೇಳ್ತಾ ಇದ್ರಿ ನಂಗೆ, ಟೊಮೆಟೊ ಕೊಯ್ದ್ರ, ಟೊಮೆಟೊ ಬಂತ, ಹಾಗೆ ಹೀಗೆ ಅಂತ ಹೇಳಿ. ಅದಕ್ಕೆ ಆ ಟೊಮೆಟೊ ಹೊಲನ ತೋರಿಸ್ಕೊಂಡು, ನಮ್ ಸುತ್ತಮುತ್ತಲ ಇರೋ ಹೊಲಗೆಲ್ಲ ತೋರಿಸ್ಕೊಂಡು, ಏನೇನ್ ಬೆಳೆದಿದ್ದಾರೆ ಅದನ್ನೆಲ್ಲಾನು ನಿಮಗ್ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಅಕ್ಕಪಕ್ಕ ಹೊಲ ಇದೆ ಬೇರೆಯವ್ರದ್ದು, ಅವರೆಲ್ಲ ಬೇರೆ ಬೇರೆ ಹಾಕಿದ್ದಾರೆ. ಹಾಗಲಕಾಯಿ ಮತ್ತೆ ಇದು ಬೀನ್ಸು ಮತ್ತೆ ಮೆಣಸು ಅವನ್ನೆಲ್ಲ ಹಾಕಿದ್ದಾರೆ. ಸೊ ಹೀಗೆ ಸುಮ್ನೆ ಒಂದ್ ರೌಂಡ್ ನಿಮ್ಗೆ ಹಾಗೆ ತೋರಿಸ್ಕೊಂಡು ಮಾತಾಡ್ತಾ ಹೋಗೋಣ, ಓಕೆನಾ? ಇವತ್ತಿನ ಲೋಗಲ್ಲಿ ಇದನ್ನೇ ನಾನು ತೋರಿಸ್ತಾ ಹೋಗೋದು. ಬನ್ನಿ, ಕರ್ಕೊಂಡು ಹೋಗ್ತೀನಿ ನಮ್ಮ ಹೊಲಕ್ಕೆ, ಟೊಮೆಟೊ ಹೊಲಕ್ಕೆ. ಏನೇನಾಯ್ತು, ಲಾಸ್ ಆಯ್ತಾ, ಲಾಭ ಆಯ್ತಾ, ಅದ್ರ ಬಗ್ಗೆ ಎಲ್ಲಾನು ಮಾತಾಡ್ತಾ ಹೋಗ್ತೀನಿ. ಹಾಗೇನೆ ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ, ಇನ್ನೇನು ಮಾವಿನ ಹಣ್ಣೆ ಆಗ್ಬಿಟ್ಟಿದೆ, ಮಾರ್ಕೆಟಿಗೆಲ್ಲ ಬಂದಿದೆ. ಆ್ಯಕ್ಚುಲಿ ನಾನು ವೇಣು ಅಂತ ಹೇಳ್ತಾ ಇದ್ದೀನಿ ತಗೊಂಡು ಬರೋ ಅಂತ ಹೇಳಿ, ಅವ್ನು ಮರ್ತೇ ಹೋಗ್ತಾ ಇದ್ದಾನೆ ಡೈಲಿ. ಹಾಗೆ ಮಾವಿನಕಾಯಿ ಆಯಿತು ಅಂದರೆ ಇದರಲ್ಲಿ ಅಪ್ಪೆ ಹುಳಿ ಇಷ್ಟ ನನಗೆ, ಚಟ್ನಿ, ತಂಬುಳಿ ಎಲ್ಲನೂ ಇಷ್ಟನೇ. ಅದರಲ್ಲೂ ಈ ರೀತಿ ಮಾಡ್ಕೊಂಡು ತಿನ್ನೋದಂದರೆ ಇನ್ನೂ ಇಷ್ಟ. ಅದನ್ನು ಕಟ್ ಮಾಡಿಬಿಟ್ಟು ಅದಕ್ಕೆ ಉಪ್ಪು ಮತ್ತು ಮೆಣಸಿನ ಪುಡಿನ ಹಾಕ್ಕೊಂಡು ತಿನ್ನೋದು ಸಖತ್ತಾಗಿರುತ್ತೆ ಅಲ್ವಾ. ಕಟ್ ಮಾಡಿ ಆಯಿತು, ಇನ್ನೇನು ಇದನ್ನು ಮಿಕ್ಸ್ ಮಾಡಿಕೊಂಡು ತಿನ್ನೋದೆ. ನಿಜ ಅನ್ಬೇಕಂದ್ರೆ ಒಂದೊಂದ್ಸಲ ನೋಡಿ, ನಾವು ಹೊರಗಡೆ ಹೋದಾಗ ಇದನ್ನು ನೋಡಿದಾಗ ತಿನ್ನಬೇಕು ಅಂತ ಅನಿಸುತ್ತೆ. ಆದರೆ ಮನೇಲೇ ಇದ್ದಾಗ ನಾವು ಮಾಡ್ಕೊಳ್ಳೋಕ್ಕೆ ಮರ್ತು ಬಿಡ್ತೀವಿ, ಇಲ್ಲ ಅಯ್ಯೋ ಬಿಡೆ ಅಂತ ಅಂದ್ಕೊಬಿಡ್ತೀವಿ ಅಲ್ವಾ. ಕೆಲವೊಂದು ಸಲ ಆಗೋದುಂಟು. ಹೊರಗಡೆ ಹೋದಾಗೆಲ್ಲ ಇವು ಸಿಕ್ಕಿದಾಗ 20-30 ಎಷ್ಟೋ ಇರುತ್ತೆ, ಅದನ್ನೆಲ್ಲ ಕೊಟ್ಬಿಟ್ಟು ತಿಂತೀವಿ. ಓಕೆ, ಇವಾಗ ನಮ್ಮ ಹೊಲಕ್ಕೆ ಕರ್ಕೊಂಡು ಬರ್ತಾ ಇದ್ದೀನಿ ನಿಮ್ಮನ್ನು. ಬನ್ನಿ, ಇವಾಗ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಇದು ನಮ್ಮ ಮನೆ, ಅಂದರೆ ಸ್ವಲ್ಪ ಎದುರುಗಡೆ ಈ ನಮ್ಮ ಹಸು ಇದೆ ಅಲ್ವಾ, ನಾವು ದನ ಸಾಕಿರೋದು ಗೊತ್ತು ಕೆಲವೊಬ್ಬರಿಗೆ. ಅದಕ್ಕೆ ಜೋಳನ ಬಿತ್ಕೊಂಡಿದ್ದೀವಿ, ಇಷ್ಟು ಎತ್ತರಕ್ಕೆ ಬಂದಿದೆ. ಇದು ಈ ಕಡೆ ಇರೋದು ಫಸ್ಟ್ ಬ್ಯಾಚು, ಸ್ವಲ್ಪ ದೊಡ್ಡದಿದೆಯಲ್ಲ ಫಸ್ಟ್ ಬ್ಯಾಚು. ಸೆಕೆಂಡ್ ಈ ಕಡೆ ಇರೋದು. ಇದು ಆ್ಯಕ್ಚುಲಿ ಬೆಳಿಗ್ಗೆ ನಾನು ಶೂಟ್ ಮಾಡಿರೋದು. ವೇಣು ಆಫೀಸಿಗೆ ಅಂತ ಹೊರಡ್ತಾ ಇದ್ರು ಡ್ಯೂಟಿಗೆ, ಆವಾಗ ಶೂಟ್ ಮಾಡ್ತಾ ಇದ್ದೆ. ಹಾಗೆ ವೇಣು ಹೊರಟಿದ್ರಲ್ಲ, ಅವ್ರಿಗೇನೋ ತಮಾಷೆ ಮಾಡ್ಕೊಂಡು ಅವ್ರದ್ದು ವಿಡಿಯೋ ಫೋಟೋ ಎಲ್ಲ ತೆಗೆದೆ. ಆನಂತರ ಬೆಳಿಗ್ಗೆನೆ ಪಾಪ ಇನ್ನೊಂದು ಬ್ಯಾಚ್ ಜೋಳ ಹಾಕೋಣ ಅಂತ ನಮ್ಮ ವೇಣು ಟ್ಯಾಕ್ಟ್ರಿ ತೊಗೊಂಡು ಬಂದಿದ್ದಾರೆ ಇಲ್ಲಿ ಬೆಸೆ ಹೊಡಿಯೋಕ್ಕೆ. ಏನಾಗಿದೆ ನೋಡಿ, ಇಲ್ಲಿ ಚಕ್ರನೇ ಕಳಚಿ ಬಿದ್ದುಬಿಟ್ಟಿದೆ. ಅದು ಏನಾಯಿತೋ ಗೊತ್ತಿಲ್ಲ, ಇವನು ಹೊಡಿತಾ ಇದ್ದಾನಂತೆ, ಇದಕ್ಕಿದ್ದಂಗೆ ಆ ಚಕ್ರ ಹಾಗೆ ಕಳಿಸಿ ಬಂದುಬಿಟ್ಟಿದೆ. ಇವಾಗ ನನಗೆ ಭಯ. ಅವ್ನು ಬಂದು ಹೇಳಿದ ತಕ್ಷಣ ಎಲ್ಲಿ ಬಿದ್ದೋಗ್ಬಿಟ್ಯಾ ಅಂತ ಕೇಳಿದೆ. ಇಲ್ಲ ಬಿದ್ದಿಲ್ಲ, ಟ್ಯಾಕ್ಟ್ರೆಲ್ಲ ಹಾಗೆ ಐತೆ, ಚಕ್ರ ಕಳುತ್ತಲ್ವ ಕೂಡಲೇ ನಿಲ್ಲಿಸಿದೆ ಅಂತ ಅಂದರು. ಒಟ್ಟಿನಲ್ಲಿ ಆಯ್ತಪ್ಪ, ಇಷ್ಟೇ ಆಯಿತು ಅಂತ ಸಮಾಧಾನ ಆಯಿತು. ಇದನ್ನು ಇನ್ನೇನು ರಿಪೇರಿ ಮಾಡಬೇಕು. ಏನು ಅದು ಪಾರ್ಟ್ಸ್ ಏನೋ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ರಪ್ಪ. ಸಂಜೆ ಹಿಂಗೆ ಯಾವಾಗ ತೊಗೊಬಂದು ಹಾಕ್ತೀನಿ ಅಂತ ಅಂದು, ಸಕ್ಕರೆಪಟ್ಟಣದಲ್ಲಿಲ್ಲ, ಚಿಕ್ಕಮಗಳೂರು ಆ ಕಡೆ ಹೋಗಿ ತೊಗೊಬರ್ಬೇಕು ಅಂತ ಇದ್ದರು. ಆಮೇಲೆ ಇದೆ ಇಲ್ಲಿ ಈ ಕಡೆ ಅಷ್ಟು ಇದು ಇಲ್ಲಿ ನಾವು ಮೊದಲು ಗುಲಾಬಿ ಹಾಕಿದ್ವಿ, ಇವಾಗ ಗುಲಾಬಿ ಇಲ್ಲ ತೆಗ್ದಿದ್ದೀವಿ.
ನಂತರ ಈ ಕಡೆ ಇರೋದೆಲ್ಲ ಬೇರೂರು ಹೊಲ. ಇಲ್ಲಿನೇ ಬೀನ್ಸು ಅದೆಲ್ಲ ಹಾಕಿದ್ದಾರೆ, ಅದು ಆಮೇಲೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ಇದು ಶಕುನಾದ್ರಿ ಬೆಟ್ಟ. ಈ ಕಡೆ ಇವಾಗ ಬರ್ತಾ ಇದ್ದೀವಲ್ವ, ಇದು ನಮ್ಮ ಮನೆ ರೈಟ್ ಸೈಡ್. ಈ ಕಡೆ ಇಲ್ಲಿ ನಾವು ಟೊಮೆಟೊನ ಬೆಳೆದಿರೋದು. ಇಲ್ಲಿ ಜೋಳ ಇತ್ತಲ್ವ ಈ ಕಡೆ, ಅಲ್ಲಿಂದ ಆ ಕಡೆ ಮತ್ತೆ ರೈಟ್ ಸೈಡಿಗೆ ಹೋಗುತ್ತದು. ಇಲ್ಲಿ ಅಡಿಕೆ ಸಸಿಗಳ ಮಧ್ಯೆ ಅಂದರೆ ಆ ಸಾಲಲ್ಲಿ ಮತ್ತು ಮಧ್ಯ ಸಾಲಲ್ಲಿ ಟೊಮೆಟೊನ ಬೆಳೆದಿರೋದು. ಸುಮಾರು 3000 ಸಸಿ ಹಾಕಿತ್ತು ನಾವು. 3000 ಸಸಿ ಅಂದರೆ ಏನು ಅದಷ್ಟು ಹುಟ್ಟು ಬರಲ್ಲ, ಅದರಲ್ಲಿ ಒಂದು ಸ್ವಲ್ಪ ಹೋಗುತ್ತೆ. ಒಂದು 500 ಸಸಿನ ಲೆಸ್ ಮಾಡ್ಬೋದು ನಾವು. ಇದೀಗ 1-2 ಸಲ ಕುಯ್ಬೋದು ಅಷ್ಟೇ. ನಿಮ್ಗೆ ನೋಡಿದರೆ ಇದೇನು ಕಳೆ ಎಲ್ಲ ಇಷ್ಟೊಂದಿದೆ ಅಂತ ಅನ್ನಿಸ್ಬೋದು. ಹೌದು, ನಾವು ಜಾಸ್ತಿ ಮೇಂಟೈನ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ನಮ್ಗೆ ಗೊತ್ತಾಯಿತು ಟೊಮೆಟೊ ಗ್ರೇಟ್ ಸಿಗಲ್ಲ ಅಂತ ಹೇಳಿ. ಹಾಗಾಗಿ 1-2 ಸಲ ಕಳೆ ತೆಗೆಸಿ ಎಲ್ಲ ನೀಟ್ ಮಾಡ್ಕೊಂಡ್ವಿ. ಫಸ್ಟ್ ಒಂದು ಸಲ ನಾವು ಹಿಂಗೆ ಕುಯ್ಯೋದ್ರೊಳಗಡೆ ಎಲ್ಲ ನೀಟ್ ಮಾಡ್ಕೊಂಡಿದ್ವಿ. ಆದರೆ ಆಮೇಲೆ ಗೊತ್ತಾಯಿತು ಇಲ್ಲ ರೇಟ್ ಹೋಗಲ್ಲ ಅಂತೇಳಿ. ಮತ್ತು ಯಾಕೆ ಸುಮ್ಮನೆ ದುಡ್ಡು ಹಾಕೋದು ಅಂತ ಸುಮ್ಮನಾದ್ವಿ. ಅಂದರೆ ಈಗ ಆಳು ಬಂದರೆ ಅವ್ರಿಗೆ 450 ರೂಪಾಯಿ, ನಮ್ಮ ಕಡೆ ಎಲ್ಲ ಒಂದು ಆಳಿಗೆ 450 ರೂಪಾಯಿ ಕೊಡಬೇಕು. ಹೆಣ್ಮಕ್ಳಿಗೆ, ಹೆಂಗಸ್ರು ಬರ್ತಾರಲ್ವ ಅವರಿಗೆ. ಮತ್ತು ಇನ್ನು ಔಷಧಿ ಎಲ್ಲ ಹೊಡಿಬೇಕಿತ್ತು, ಅವನ್ನೆಲ್ಲ ಹೊಡೆದ್ವಿ. ಬಟ್ ಇವಾಗ ವೇಣು ಬಿಟ್ಟಿದ್ದಾರೆ. ಇನ್ನೊಂದು 2 ಸಲ ಕುಯ್ದು ಬಿಟ್ಟು ಇದನ್ನು ಆಮೇಲೆ ನಾವು ತೆಗಿಯೋದೇ ಆಗುತ್ತೆ. ಲಾಸ್ ನಮಗೆ ಈ ಸಲ ಇದು. ಆಮೇಲೆ ಈ ಕಡೆ ಬಂದರೆ ಇದು ಮಾವಿನಕಾಯಿ ಗಿಡ ಅಂದರೆ ನಮ್ಮ ಮನೇಲಿ ಇದು ಫಸ್ಟ್ ಬಿಟ್ಟಿದ್ದಂಥ ಗಿಡ ಇದು. ಲಾಸ್ಟ್ ಇಯರ್ ಒಂದು ಕಾಯಿನೂ ನಿಲ್ಲಿಲಾಗಿತ್ತು, ಹಾಗೆ ಎಲ್ಲ ಉದುರ್ಕೊಬಿಟ್ಟಿತ್ತು. ಈ ಸಲನೇ ಒಂದು ಸ್ವಲ್ಪ ಬಂದಿದೆ. ಏನಪ್ಪ ಅಂದರೆ ಕಾಯಿ ಎಲ್ಲವ ಈ ಗಿಳಿ ಮತ್ತು ನವಿಲು ಜಾಸ್ತಿ ನಮ್ಮ ಕಡೆ, ಇಲ್ಲಿ ನಮ್ಮ ಹೊಲದಲ್ಲಿ. ಅದು ಬಂದು ಕುಕ್ಕಿಟ್ಟಿದೆ ಅದು ಕೆಲವೊಂದು ಕಾಯಿನ, ಅದನ್ನೆಲ್ಲ ತೆಗೆದೆ ನಾನು. ಅಮ್ಮ ಹಣ್ಣಾಯ್ತಾ ಅಂತ ಕೇಳ್ತಿದ್ದಾರೆ. ಅಮ್ಮ ಹಣ್ಣಲ್ಲ ಮಗ, ಕಾಯಿ ಅಂತ ಅಂದೆ. ಇದು ನನ್ನ ಮಕ್ಕಳು ನೋಡ್ತಾ ಇದ್ದಾರೆ. ಚಕ್ರ ಎಲ್ಲ ಬಿದ್ದೋಗ್ಬಿಟ್ಟಿದೆ ಅಮ್ಮ ಅಂದ್ಕೊಂಡು. ನಮ್ಮ ರಾಮು ಫುಲ್ ಟೆನ್ಷನ್, ಅವನು ಪಪ್ಪನ ಗಾಡಿ ಅಂತ ಇದ್ದ. ಇವಾಗ ನಾನು ಹೇಳಿದೆ ಅಲ್ವಾ, ಆಗ ತೋರಿಸಿದೆ ನೋಡಿ. ಈ ಕಡೆ ಎಲ್ಲ ಬೇರೂರು ಹೊಲ ಇದೆ, ಅವ್ರು ಬೀನ್ಸ್ ಎಲ್ಲ ಹಾಕಿದ್ದಾರೆ ಅನ್ನಲ್ಲ. ಇದು ಹಾಗಲಕಾಯಿ ಹಾಕಿದ್ದಾರೆ ಅವರು. ಸುಮಾರು ಸುಮಾರಿದೆಪ್ಪ, ಎಷ್ಟು ಹೇಳ್ಬೋದು ನಾವು ಗೊತ್ತಿಲ್ಲ. ಎಷ್ಟು ಸಸಿ ಹಾಕಿದ್ರೆ ಗೊತ್ತಿಲ್ಲ ನನಗೆ. ಸುಮಾರು ಅಲ್ಲಿ ಕಾಣಿಸ್ತಿದೆಲ್ವ ನಿಮಗೆ ದೂರಕ್ಕೆ, ಅಷ್ಟು ಹಾಕಿದ್ದಾರೆ. ಅರ್ಧಕ್ಕೆ ಹಾಗಲಕಾಯಿ ಹಾಕಿದ್ದಾರೆ. ಇನ್ನು ಆ ಕಡೆ ರೈಟ್ ಸೈಡ್ ಮುಂದೆ ಹೋದರೆ ಬೀನ್ಸ್ ಹಾಕಿದ್ದಾರೆ. ಆಮೇಲೆ ಈ ಕಡೆ ಬಂದರೆ ಸ್ವಲ್ಪ ಜೋಳ ಹಾಕ್ಕೊಂಡು, ಇನ್ನು ಆಚೆ ಕಡೆ ರಾಮುವಿಂದ ಆ ಕಡೆ ಕಾಣಿಸ್ತಾ ಇದಲ್ವಾ, ಅಲ್ಲಿ ಮೆಣಸು, ಅದು ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ. ಅಲ್ಲಿ ಮೆಣಸು ಹಾಕಿದ್ದಾರೆ, ಹಸಿ ಮೆಣಸು. ಆಮೇಲೆ ಅದಕ್ಕೂ ಆ ಕಡೆ ಹೋದರೆ ಈ ಬಜ್ಜಿ ಮೆಣಸು ಅಂತಾರಲ್ಲ, ಬೋಂಡ ಮಾಡ್ತಾರಲ್ಲ, ಅದನ್ನು ಕೂಡ ಸ್ವಲ್ಪ ಹಾಕಿದಾರಲ್ಲ ಆ ಕಡೆ. ಇದು ಇನ್ನೇನು ಗೊತ್ತಿರೋದೆ, ಈಗ ತರಕಾರಿ ಬೆಳೆಯೋರಾದ್ರೆ ಗೊತ್ತಿರುತ್ತೆ. ಈ ಥರ ಗೂಟ ನೆಟ್ಟು ಅದಕ್ಕೆ ದಾರ ಕಟ್ಟಬೇಕು, ನಂತರ ಅದಕ್ಕೆಲ್ಲ ಸುತ್ತು ಹಾಕಬೇಕು, ಬಳ್ಳಿಗಳನ್ನೆಲ್ಲ ಅದಕ್ಕೆ ನಾವೇ ಏರಿಸಿ ಕೊಡಬೇಕು, ಕೆಳಗಡೆ ಬಿದ್ದಿರುತ್ತೆ. ಆಮೇಲೆ ಗೊತ್ತು ನಿಮಗೆಲ್ಲ, ಅದೆಲ್ಲ ಕಳೆ ತೆಗೆಯೋದು ತುಂಬ ಅಂದರೆ ತುಂಬಾ ಕೆಲಸ ಆಗುತ್ತೆ. ಬೆಳೆ ಬೆಳೆಯೋದಂದರೆ ಸಾಧಾರಣನೇ ಅಲ್ಲ. ಅದೇ ಹೇಳಿದ್ವಲ್ಲ, ಸ್ವಲ್ಪ ರೇಟ್ ಸಿಕ್ತು ಅಂದರೆ ಸಮಾಧಾನ. ಬಟ್ ನಮ್ಮ ಟೊಮೆಟೊ ಮಾತ್ರ ಸಖತ್ ಲಾಸ್ ಆಯಿತು. ಅಂದರೆ ಫಸ್ಟ್ 3 ಸಲ ಅಲ್ಲ ನಾವು ಕೊಯ್ದಿದ್ದು, ಇವಾಗ ಟೋಟಲ್ ಒಂದು 98 ಕ್ರೇಟ್ ಕೊಯ್ದಿದ್ದೀವಿ. ಫಸ್ಟ್ 330 ರಂಗೆ ಹೋಯಿತು, ನೆಕ್ಸ್ಟು 23 ಕ್ರೇಟ್ ಆಗಿತ್ತು ಅದು. ಸೆಕೆಂಡ್ ಬಂದು 480ಕ್ಕೆ ಹೋಯಿತು, ಅದು 23 ಕ್ರೇಟ್ ಆಗಿತ್ತು. ಇನ್ನು ನೆಕ್ಸ್ಟ್ ಮತ್ತೆ ಕೊಯ್ದ್ವಿ, ಒಂದು 50 ಕ್ರೇಟ್ ಕೊಯ್ದ್ವಿ. ಅಂದರೆ 2 ವಾರ ಬಿಟ್ಟು ಕೊಯ್ದಿದ್ವಿ ನಾವು. ಆವಾಗ 380ಕ್ಕೇನೋ ಹೋಯಿತು ಅಷ್ಟೇ. ಅದಕ್ಕೆ ಲಾಸ್ ಇದು. ಖರ್ಚು ಮಾಡಿದ್ದು ಸುಮಾರು ಒಂದು 75,000-80 ಸಾವಿರನೇ ಆಗಿರ್ಬೋದು. ಅಂದರೆ ನಾವು ಗೂಟ ಎಲ್ಲ ತೊಗೊಬಂದ್ವಿ, ಅದು ಇಲ್ಲಾಗಿತ್ತು, ಬಿದಿರಿನ ಗೂಟ, ಅದಕ್ಕೆ ಜಾಸ್ತಿ ಅಲ್ವಾ. ನೀಲಗಿರಿ ಗೂಟ ಆದರೆ ಕಡಿಮೆ ಆಗಿರುತ್ತೆ, ಇದು ಬಿದಿರಿಂದಾಗ ಸ್ವಲ್ಪ ಜಾಸ್ತಿ. ಇದು ನೋಡಿ ಬೀನ್ಸನ್ನ ಇಲ್ಲಿ ಹಾಕಿದ್ದಾರೆ, ಹಾಗಲಕಾಯಿ ಪಕ್ಕ ಹಾಕಿರೋದು ಇಲ್ಲಿ ಬೀನ್ಸು. ಇವರು ಕೂಡ ಸುಮಾರು ಸಲ ಕುಯ್ದ್ರು, ಇನ್ನೇನು ಸ್ವಲ್ಪ ದಿನ ಅಷ್ಟೇ. ಇದು ಕೂಡ ಆಮೇಲೆ ತೆಗಿತಾರೆ ಎಲ್ಲನೂ. ಚೆನ್ನಾಗಿ ಬಂದಿತ್ತು ಬೀನ್ಸು. ನಮಗೆ ಹತ್ತಿರ ಆಗುತ್ತೆ, ಇದು ಮನೆ ಹಿಂದ್ಗಡೆನೇ, ಸ್ವಲ್ಪ ಹತ್ರನೇ ಇದು. ಏನಾದರೂ ಬೇಕು ಅಂತಂದರೆ ಬಂದು ಕುಯ್ಕೊಳ್ಬೋದು. ಬಟ್ ನಾನು ನಿಜ ಹೇಳಬೇಕಂದ್ರೆ ಒಂದು ಸಲನೂ ಇದಕ್ಕೆ ಬಂದು ಕುಯ್ದೇ ಇಲ್ಲ ನಾನು. ಬೀನ್ಸಿನ ಪಲ್ಯ ಅಂದರೆ ಪಲಾವಿಗಾದರೆ ಹಾಕಿದರೆ ತಿಂತಾರೆ. ಬೀನ್ಸಿನ ಪಲ್ಯ ಅದು ಎಲ್ಲ ನಮ್ಮನೇಲಿ ಸ್ವಲ್ಪ ಕಡಿಮೆ ಇವರು ಎಲ್ಲ ತಿನ್ನೋದು. ತಿಂದರೆ ನಾನು ಒಬ್ಬಳೇ ತಿನ್ಬೇಕಷ್ಟೇ. ದೋಸೆ ಏನಾದರೂ ಚಪಾತಿ ಮಾಡಿದ್ರಷ್ಟೇ ಪಲ್ಯ ತಿನ್ನೋದು ಇವರೆಲ್ಲ ನಮ್ಮ ಮನೆಯಲ್ಲಿ. ನಾನು ಒಬ್ಳಿಗೋಸ್ಕರ ಏನಂತ ಮಾಡ್ಕೊಳ್ಳೋದು ಅಂತ ಸುಮ್ಮನಾಗ್ತೀನಿ. ಇದು ಮೆಣಸಿನ ಸಸಿ, ಇವರು ಬೀನ್ಸ್ ಗಿಡ ಏನಿತ್ತಲ್ವ ಅದ್ರ ಮುಂದ್ಗಡೆ ಹಾಕಿರೋದು. ಇನ್ನೂ ಹೂವು ಬಿಡ್ತಾ ಇದೆ ಅಷ್ಟೇ, ಇದು ಕಾಯಿ ಆಗಿಲ್ಲ. ಅವ್ರು ಕಳೆ ಎಲ್ಲ ಕಿತ್ಬಿಟ್ಟು ಚೆನ್ನಾಗಿ ನೀಟ್ ಮಾಡ್ಕೊಂಡಿದ್ದಾರೆ.
ತುಂಬ ಚೆನ್ನಾಗಿತ್ತು ವಾತಾವರಣ ಎಲ್ಲ. ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದೆ. ನಮ್ಮ ರಾಮು ಅಂತೂ ಟಿ ವಿ ಮುಂದೆ ಕೂತ್ಕೊಬಿಡ್ತಾನೆ ಇವಾಗ. ಅವನಿಗೆ ಪಾಪ ನಾವು ಮೊಬೈಲೆಲ್ಲ ಕೊಡಲ್ಲ, ಟಿ ವಿ ಆದರೂ ನೋಡಲಿ ಪರವಾಗಿಲ್ಲ, ಬಟ್ ಮೊಬೈಲ್ ಬೇಡ ಅಂತೇಳಿ ಮೊಬೈಲ್ ಕೊಡೋಕ್ಕೆ ಹೋಗಲ್ಲ. ಅದಕ್ಕೆ ಸ್ವಲ್ಪ ಹೊರಗಡೆ ಕರ್ಕೊಂಡು ಬರೋಣ ಅಂತ ಹೇಳಿ ಹಾಗೆ ಮಕ್ಕಳು ಹಠ ಮಾಡಿದ್ರು, ಅಮ್ಮ ಸ್ಕೂಟಿ ತಗೋಬಾ ಒಂದೆರಡು ರೌಂಡ್ ಹೊಡೆಯೋಣ ಅಂತ ಅಂದರು. ಆಮೇಲೆ ಒಂದೆರಡು ರೌಂಡ್ ಅಲ್ಲೇ ನಮ್ದು ಇದು ರೋಡ್ ಸರಿ ಇಲ್ಲ ಆ್ಯಕ್ಚುಲಿ. ಇವಾಗ ಬಿಸಿಲಿದೆ ಪರವಾಗಿಲ್ಲ, ಮಳೆ ಬಿತ್ತು ಅಂದರೆ ಇಲ್ಲಿ ಗಾಡಿ ತೊಗೊಂಡು ಹೋಗೋದೇ ತುಂಬಾ ಕಷ್ಟ. ಮನೆ ತನಕನೂ ಹೀಗೆ ನಮ್ಮದು ರೋಡು. ಸುಮಾರು ದಿನ ಆಗಿತ್ತು ಹೊರಗಡೆ ಒಂದು ಪ್ಲೇಸನ್ನು ನಾನು ಶೂಟ್ ಮಾಡಿದೆ ಅಲ್ವಾ. ಇವತ್ತಿಡೀ ಫುಲ್ ನಾನು ನಮ್ಮ ಹೊಲ ಅದು ಇದು ಆ ಕಡೆ ಈ ಕಡೆ ಎಲ್ಲ ತೋರಿಸಿದ್ದೀನಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಬೈ, ಥ್ಯಾಂಕ್ ಯು ಫಾರ್ ವಾಚಿಂಗ್.